ಎಲ್ಲಿವರೆಗೂ ಕೂಡ ಕಟ್ಟಡ ಇರ್ತದೋ, ಕಟ್ಟಡ ಇದ್ದೇ ಇರ್ತದೆ, ಅದಕ್ಕೆ ತೊಂದರೆ ಏನಿಲ್ಲ. ಅಲ್ಲಿವರೆಗೂ ಕೂಡ ಜನ ಮರೆಯೋದಿಲ್ಲ. ಒಳ್ಳೆ ಕೆಲಸವನ್ನು ಮಾಡಿದಿರಿ. ಇಂಥ ಜನ ನಮಗೆ ಬೇಕಾಗಿದೆ. ಇತ್ತೀಚೆಗೆ ಇವತ್ತು ಊರಿಗೋಸ್ಕರ ಸಹಾಯ ಮಾಡ್ತಕ್ಕಂಥ ಜನ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಸ್ವಾರ್ಥ ತುಂಬಿ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉದಾರವಾಗಿ ಜಾಗವನ್ನು ಕೊಡಬೇಕು ಅಂತೇಳಿ ಮಾಡ್ತಕ್ಕಂಥವ್ರು ಕೆಲವೇ ಜನರು ಉಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ರಾಧಾಕೃಷ್ಣ ಅವರೊಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಸಹಾಯವನ್ನು ಮಾಡಲಿ. ಅವರ ಸೇವೆಯನ್ನ ಯಾವತ್ತೂ ಕೂಡ ಸಮಾಜ ಮತ್ತು ಈ ಊರಿನ ಜನ ನೆನೆಸುವಂತಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ. ವಿಶೇಷವಾದಂಥ ಕಾರ್ಯಕ್ರಮ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು 100 ಸರಿ ಯೋಚನೆ ಮಾಡಿ, ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಮುಖ್ಯಮಂತ್ರಿಗಳ ಉತ್ತರ ಇವತ್ತು ವಿಧಾನಸಭೆಯಲ್ಲಿ ನಡೀತದೆ. ನಾನು ತಪ್ಪಿಸ್ಕೊಳಂಗಿಲ್ಲ ಅದನ್ನ. ಆದರೂ ಕೂಡ ನನಗೆ ಪಂಚಾಯಿತಿ 4ನೇ ತಾರೀಕಿಗೆ ಕ್ಲೋಸ್ ಆಗ್ತದೆ, ಮೊದಲವರು ಅದು ಶಂಕುಸ್ಥಾಪನೆ ಮಾಡಬೇಕು ಅಂತೇಳಿ ಇವನ ಅಶೋಕ ತಲೆ ತಿಂತಲೇ ಇದ್ದ. ಆಯ್ತು, ಏನೇ ಆಗಲಿ ಯಾವುದೇ ಕಾರಣದಲ್ಲೂ ಕೂಡ ತಪ್ಪಿಸ್ಕೊಳೋದು ಬೇಡ ಅಂತೇಳಿ ಅಸೆಂಬ್ಲಿ ತಪ್ಪಿಸ್ಕೊಂಡು ನಾನು ಇವತ್ತಿಲ್ಲಿ ಬಂದಿದ್ದೇನೆ. ಬಹುಶಃ ಈ ಥರ ಅಸೆಂಬ್ಲಿ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಯಾವ್ದಾರ ದಿವಸ ಇದೆ ಅಂದರೆ ನನಗೆ ಇವತ್ತು 2 ತಾರೀಕು, 25ನೇ ತಾರೀಕಿಗೆ ನಾನು MLA ಆಗಿ 48 ವರ್ಷ ಆಯ್ತು. ಆದ್ರೂ ಕೂಡ ನಾನು ಯಾವತ್ತೂ ಕೂಡ ಅಸೆಂಬ್ಲಿ ತಪ್ಪಿಸ್ಕೊಂಡಲ್ಲ. ನಾನು ಈಗ ಏನೇ ಆದ್ರೂ ಕೂಡ ಹೋಗಿ ಅಸೆಂಬ್ಲಿಗೆ ಅಟೆಂಡ್ ಮಾಡಿ ನನ್ನ ಕೆಲಸ ಮಾಡಲೇಬೇಕಾಗ್ತದೆ. ನಾವು ತಿಳ್ಕೊಂಡಿದ್ದೀವಿ ರಾಜಕೀಯ ಜೀವನ ಅಂತಂತಂದ್ರೆ ಬಹಳ ಸುಲಭ ಅಂತಕ್ಕಂಥದ್ದನ್ನು. ಅದನ್ನು ನನಗೆ ಒಂದು ದಿವಸನೂ ಕೂಡ ರಾಜಕೀಯ ಜೀವನದಲ್ಲಿ ಅಧಿಕಾರದ ಅಮಲು ಅಥವಾ ಇನ್ಯಾವುದೇ ತೆವಲು ನನಗಿರಲಿಲ್ಲ. ನನಗಿದ್ದಿದ್ದು ಒಂದೇ ಅಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ರಾಜಕಾರಣಕ್ಕೆ ಬಂದೆ, ಶಾಸಕರಾದೆ. ದೇವರಾಜ ಅವರು ಮರೆಯೋಂಗಿಲ್ಲ. ಶಾಸಕರಾದ ಮೇಲೆ ನಾನು ನನ್ನ ಕ್ಷೇತ್ರಕ್ಕೆಲ್ಲ ಹೋದೆ. ಕಳ್ಳಂಬಳ್ಳ ಆ ಕಡೆ ಭಾಗದಲ್ಲೆಲ್ಲ ಹೋದಾಗ ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಸಿಚುವೇಶನ್ ನೋಡಿ ನನಗೆ ಸಿರಾ IBಗೆ ಬಂದೆ. ಆಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದ. ಅಲ್ಲಿ ಪೊಲೀಸ್ ಅಧಿಕಾರಿ ಬಂದಾಗ ಅವ್ರ ಹೆಂಡತಿನೂ ಕೂಡ ಬಂದರು, ಅವ್ರ ಜೊತೆಲಿದ್ರು. ಅವಾಗ ನನಗೆ ಪರಿಚಯ ಮಾಡಿಕೊಟ್ಟಾಗ ಅವರ IPS ಆಫೀಸರು ಅವ್ರ ಹೆಂಡತಿ ಹೇಳ್ತಾ ಇದ್ರು, ಅಣ್ಣ ನನಗೆ ನಿಮ್ಮ ಪರಿಚಯ ಇವತ್ತು ಆಯಿತು, ಈ ಹೊಸದಾಗಿ MLA ಆಗಿದ್ದೀರಿ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಅಪ್ಪಿ ತಪ್ಪಿ ಸಿರಾದಲ್ಲಿ ನೀರು ಕುಡಿಬೇಡಿ ಅಂತಂದು. ಯಾಕಮ್ಮ ನೀನು ಹಿಂಗಂತ, ಯಾವ ಊರು ನಿಮ್ಮದು ಅಂತಂದೆ. ನಾನು ನಮ್ಮ ಅಕ್ಕ ಇಲ್ಲಿ ಒಂದ್ಸರಿ ಬಂದಿದ್ದು ಸಿರಾಕ್ಕೆ, ಸ್ನಾನ ಮಾಡಿದ್ದಕ್ಕೆ ತಲೆ ಕೂದಲೆಲ್ಲ ಉದುರೋಯ್ತು ಅಂತೇಳಿ ಹೇಳ್ತಾ ಇದ್ರು. ಅಪ್ಪಿ ತಪ್ಪಿ ನಾವು ನೀರು ಕುಡ್ದಿಲ್ಲ, ನಾವು ನೀರು ತಂದಿದ್ವಿ, ಕುಡ್ದಿದ್ವಿ, ಇವಾಗ ಹೋಗ್ತಾ ಇದ್ದೀವಿ, ಕುಡಿಯಕ್ಕೆ ಹೋಗ್ಬೇಡಿ ಇದ್ರಿ. ನೀವು ನಂಬ್ತಿರೋ ಬಡ್ತಿರೋ ಒಂದೇ ನೀರು ಕುಡಿಯೋಷ್ಟು ಅಸಹ್ಯ ಆಗಿದೆಯಲ್ಲ ಈ ತಾಲೂಕು ಅಂತೇಳಿ ಇದನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಅಂತೇಳಿ ನನ್ನೆಲ್ಲ ನೋಡಿ ನಾನು ಯೋಚನೆ ಮಾಡಿದೆ. ಆ ಸಂದರ್ಭದಲ್ಲಿ ಕಳ್ಳಂಬಳ್ಳ ಕೆರೆನೂ ಕೂಡ ಹೊಡಿತು ಒಂದ್ಸರಿ. ಹೊಡೆದಾಗ ಅದು ಯಾಕೆ ಹೊಡಿತು, ಹೆಂಗೆ ಹೊಡಿತು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನ ಕೇವಲ 3 ತಿಂಗಳೊಳಗಾಗಿ ಅದನ್ನ ಕೆರೆಯನ್ನು ಕಟ್ಟಿಸೋವಂಥ ಕೆಲಸವನ್ನು ಮಾಡಿ ಪ್ರಾರಂಭ ಮಾಡಿದೆ. ಅಲ್ಲಿಂದ ಶುರುವಾಯ್ತು ಅನ್ನೋದು. ಬಹುಶಃ ಅದು ಯಾವ ಋಣ ತಿಂದಿದ್ನೋ ಗೊತ್ತಿಲ್ಲ ನಿಮ್ಮದು. ಈ ಋಣ ತೀರ್ಸೋಕ್ಕೋಸ್ಕರ ನಾನು ತೀರ್ಮಾನ ಮಾಡಿದ್ದು ಅಂತಂದರೆ, ಮನುಷ್ಯ ಹುಟ್ಟಿದ ಮೇಲೆ ಅನೇಕ ಋಣಗಳು ನಮ್ಮ ಮೇಲೆ ಇರ್ತವೆ. ತಂದೆ, ತಾಯಿ, ಊರು, ಇದೆಲ್ಲದ ಋಣದ ಜೊತೆಗೆ ಆ ಜನದ ಋಣವನ್ನು ತೀರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಹೊರಟಂಥ ಹಿನ್ನೆಲೆಯಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳು ಬಂದು, ಅದೇನೇ ಬಂದರೂ ಕೂಡ ನಾನು ಎದೆಗುಂದಲಿಲ್ಲ. ದೇವ್ರು ಯಾವತ್ತೂ ಕೂಡ ನನ್ನ ಪರವಾಗಿರ್ತಿದ್ದ. ಎಲ್ಲ ಒಂದು ಸರಿ ನನಗೆ ಮದ್ದೂರು ಕೆರೆಗೆ ನೀರು ತಗೊಂಡೋಗಕ್ಕಾಗಲ್ಲ ಅಂದಾಗ ನಾನು ಯಾಕೆ ವಿಷ ಕುಡಿಬಾರ್ದು ಅಂತೇಳಿ ಒಂದು ದಿವಸ ದೆಹಲಿನಲ್ಲಿ ಕೂತಿದ್ದು ಯೋಚನೆ ಮಾಡಿದ್ದೆ. ಅಂಥ ದಿನಗಳು ಕೂಡ ಬಂದಿದ್ದು. ಯಾಕಂದರೆ ನೀರನ್ನ ಬರೋದಕ್ಕೆ ಬಿಡಲಿಲ್ಲ ಅಲ್ಲಿ ನ್ಯಾಷನಲ್ ಹೈವೇನರು. ಈ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ಬಂದಾಗ್ಯೂ ಕೂಡ ಎದುರಿಸಿ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ
ನಾನು ತಿಳ್ಕೊಂಡಿರೋದು ಏನಪ್ಪ ಅಂದರೆ ದೇವರೆಲ್ಲ ಗುಡಿಲಿದ್ದಾನೆ ಅಂತೇಳಿ ನಾನು ನಂಬಿಲ್ಲ. ದೇವ್ರ ರೂಪದಲ್ಲಿ ಇರ್ತಕ್ಕಂಥ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಗುರಿ. ಹಾಗಾಗಿ ನಾನು ಯಾವತ್ತು ನಾನೊಂಥರ ದೈವ ಭಕ್ತನೇ ಆದರೂ ಕೂಡ ಒಂದು ನಾಸ್ತಿಕತೆ ಅನ್ನೋದು ನನ್ನಲ್ಲಿದೆ. ಅಂದರೆ ದೇವ್ರು ಯಾರಪ್ಪ ಅಂದರೆ ಎಲ್ಲೂ ಹುಡುಕುವಾಗ ಮನುಷ್ಯನೇ ದೇವರು ಅಂತೇಳಿ. ನಮ್ಮ ಸೃಷ್ಟಿ ಮಾಡೋರು ಯಾರು? ದೇವ್ರೇ ಮಾಡಿರ್ತಕ್ಕಂಥದ್ದು. ದೇವರು ನಮ್ಮಲ್ಲೇ ಇದ್ದಾನೆ ಅಂತ. ಅದೇನೇ ಆಗಲಿ, ಅವತ್ತು ಒಂದೊಂದು ದಿವಸನೂ ಕೂಡ ನೆನೆಸ್ಕೊಂಡ್ರೆ ಅದು ನನಗೆ ಹೇಳೋದಕ್ಕೆ ದಿನಗಟ್ಟಲೆ ಆದರೂ ಕೂಡ ಸಾಲ್ದು ಬರ್ತದೆ. ಆದರೆ ಒಂದು ವಿಚಾರ ಹೇಳ್ತೀನಿ ಇವತ್ತು, ಬಹುಶಃ ಯಾವುದೇ ಯೋಜನೆಗಳಿದೆ, ಇದಕ್ಕೆ ನಾನು ತಂದಿದ್ದು ಕೇಂದ್ರ ಸರ್ಕಾರದಿಂದ 60 ಕೋಟಿ, ಕಳ್ಳಂಬೆಳ್ಳದಿಂದ ಹಿಡಿದು ಇಲ್ಲಿವರೆಗೂ ಕೂಡ 39 ಕಿಲೋಮೀಟ್ರು ನಾವು ನಾಲೆಯನ್ನು ಮಾಡಬೇಕಾದಾಗ 60 ಕೋಟಿ ತಂದಿದ್ದು. 60 ಕೋಟಿ ತಂದಾಗ ಅದು ಎಷ್ಟೆಲ್ಲ ಕಷ್ಟ ಆಯಿತು ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇನೇ ಆದರೂ ಕೂಡ 60 ಕೋಟಿ ಖರ್ಚು ಮಾಡಿ ತಂದು ಕೂಡ ನಾನು ಯಾವತ್ತು ಯಾರ ಹತ್ರನೂ ಕೂಡ ಇವ್ರು ತೊಂದರೆ ಕೊಟ್ಟರು, ಇವ್ರು ಹಿಂಗೆ ಕೊಟ್ಟರು, ಇವ್ರಿಗೆ ಇದು ಮಾಡಿದ್ರು ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಯಾರ ಹತ್ರ ಕೂಡ ಹೇಳಕ್ಕೆ ಹೋಗಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಯಾವುದೇ ಒಂದು ಸರ್ಕಾರದ ಯೋಜನೆಯಲ್ಲಿ ಇಂಥ 60 ಕೋಟಿ ಯೋಜನೆಯನ್ನು ಮಂಜೂರಾತಿ ಆಗಬೇಕು, ಆದ ಮೇಲೆ ಮಾಡೋದಕ್ಕೆ ಸಾಧ್ಯ. ಬಹುಶಃ ಇವತ್ತು ಒಂದು ನನಗೆಲ್ಲ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕವಾದಂಥ ಕೆಲಸ ಆಯಿತು ಅಂತೇಳಿ ನನಗನ್ನಿಸ್ತದೆ. ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಇವತ್ತು ರಾಧಾಕೃಷ್ಣ ಅವರು ಇವತ್ತು ಇಂಥ ಜಾಗ ಕೊಟ್ಟಿದ್ದಾರೆ. ಬಹುಶಃ ಇದು ನನ್ನ ಜಾಗನೇ ಆಗಿದ್ದರೆ ನನ್ನನ್ನು ಯಾರಾದರೂ ಕೂಡ ಪಂಚಾಯತಿ ಕೊಡ್ತೀವಿ ಅಂತ ಕೇಳಿದರೆ ನಾನು ಈ ಜಾಗ ಕೊಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಜಾಗ ಕೊಟ್ಟಿದ್ದೀರಿ ನೀವು, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ನನಗೊಂದು ಈ ನನಗೂ ಶೆಟ್ರಿಗೂ ಸ್ವಲ್ಪ ಅವಿನಾಭಾವ ಸಂಬಂಧ. ಇಲ್ಲೊಬ್ರು ಇದ್ದಾರೆ ನೋಡ್ರಿ, ಶೆಟ್ರು ಇಲ್ಲೊಬ್ರು. ಒಂದ್ಸರಿ ನಾನು ಬ್ರಹ್ಮಸಂದ್ರದ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿ ಜಾಗ ಇರಲಿಲ್ಲ, ಆಸ್ಪತ್ರೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿತ್ತು. ಹೋಗಿ ಅಲ್ಲಿ ರಂಗನಾಥ್ ಶೆಟ್ಟರ್ ಹತ್ರ ಮನೆ ಹತ್ರ ಹೋದೆ. ಅವ್ರು ನನ್ನ ಯಾವಾಗಲೂ ಪಾಪ ಅನ್ನೋರು. ಶೆಟ್ರೆ, ನನ್ನ ಪಾಪ ಗಿಪ್ಪ ಅನ್ನೋ ಬೇಡಿ, ಈಗ ನಾನೇನೋ ಕೇಳಕ್ಕೆ ಬಂದಿದ್ದೀನಿ, ಕೊಡಬೇಕು ನೀವು ಅಂದ. ಏನು ಹೇಳಪ್ಪ ನೀವು? ನಾನು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತೀನಿ, ನಿಮಗೂ ನಮಗೆ ಜಾಗ ಬೇಕು, ಜಾಗ ಇಲ್ಲೇ ಇಲ್ಲಿ, ನೀವೇನು ಎಲ್ಲಿ ಕೇಳಿದ್ರು ಕೊಡಿಸ್ತೀನಿ ಅದು. ಈ ರೋಡ್ ಸೈಡ್ ಇದ್ದಾರೆ, 2 ಎಕರೆ ಕೊಡಿಸಿ ಹಿಂದೆ. ಆ ಗಂಟೆನಲ್ಲೇ ಕರೆದು ವ್ಯಾಪಾರ ಮಾಡಿ 2 ಎಕರೆ ಕೊಟ್ಟರು. ಅವ್ರ ಹೆಸರನ್ನೇ ಇಟ್ಟೆ, ನಾನು ಆಸ್ಪತ್ರೆಗೆ ಇಟ್ಟು ಆಸ್ಪತ್ರೆ ಕಟ್ಟಿಸ್ಕೊಟ್ಟೆ. ಹಾಗಾಗಿ ಅಂಥ ದಾನಿಗಳಿದ್ದಾರೆ. ರಾಧಾಕೃಷ್ಣ ಅವರು ಕೂಡ ಅಂಥ ದೊಡ್ಡ ದಾನವನ್ನು ಇವತ್ತು ನೀವು ಮಾಡಿದಿರಿ. ನಿಮಗೆ ಶ್ರೇಯಸ್ಸಾಗಲಿ. ಇವ್ರ ಹೆಸರು ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಕಟ್ಟಡದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.